ಹಚ್ಚಿ ಇಟ್ಟಿದ್ದೀನಿ. ಬಾಣಲೆ ನೋಡ್ತಾ ಇದ್ದರೆ ಏನು ಮಾಡ್ತಿರ್ಬೋದು ಅಂತ ಅನ್ಕೊಂತಿದ್ದೀರೇನೋ. ನಾವಿವತ್ತು ಮಾಡ್ತಿದ್ದೀವಿ ಕರ್ನಾಟಕ ಸ್ಪೆಷಲ್ ಅವಲಕ್ಕಿ. ಅವಲಕ್ಕಿಗೆ ಬೇಕಾಗಿರೋದು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಶೇಂಗಾ ಬೀಜ, ಆಮೇಲೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೊಟೊ, ಒಳ್ಳೆಣ್ಣೆ, ಉಪ್ಪು, ಅರಿಶಿನ ಪುಡಿ, ಇಷ್ಟು ಐಟಮ್ಸ್ ಬೇಕು. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಗೊತ್ತಾ, ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಅವಲಕ್ಕಿ ಅಂದರೆ ನಮಗೆ ಫೇವ್ರೇಟ್. ನಮ್ಮ ಮನೇಲಿ ಇವತ್ತು ಅವಲಕ್ಕಿ ಮಾಡ್ತಾ ಇದ್ದಾರೆ ಅಂದರೆ ಶಾಲೆಗೆ ಹೋಗ್ತಿರಲಿಲ್ಲ, ನಾವು ಅಷ್ಟು ಇಷ್ಟಪಟ್ಟು ತಿಂತಿದ್ವಿ. ಆದರೆ ಇವಾಗ ಎಷ್ಟೋ ಜನಕ್ಕೆ ಅವಲಕ್ಕಿ ಕಂಡ್ರೇನೆ ಆಗಲ್ಲ. ಯಾಕಾಗಲ್ಲ? ಅವಲಕ್ಕಿನ ಮೊದಲಿಗೆ ಮಾಡ್ತಾ ಇದ್ದಿದ್ದ ಮೆಥಡ್ ಇವಾಗ ಎಷ್ಟೋ ಜನಕ್ಕೆ ಬರೋದೇ ಇಲ್ಲ. ಅವಲಕ್ಕಿನ ಮಾಡೋ ರೀತಿ ಕರೆಕ್ಟಾಗಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದೇ ಒಂದು ಸ್ವಲ್ಪ ಎಡವಟ್ಟಾತಂದ್ರೆ ಅವಲಕ್ಕಿ ಚೆನ್ನಾಗೇ ಇರಲ್ಲ, ತಿನ್ನೋಕ್ಕೆ ಟೇಸ್ಟ್ ಬರಲ್ಲ. ಮೊದಲು ಬಾಣಲೆಗೆ ಎಣ್ಣೆ ಹಾಕೋಣ. ಇದು ನಾವು ಹಳೆ ಒಂದ್ಸಲ ಉಪಯೋಗಿಸಿರೋ ಎಣ್ಣೆ, ಹಂಗಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಇದು ಮೀನು ಕರ್ದಿರೋ ಅಂತ ಎಣ್ಣೆ. ಇದು ನಿಮ್ಮಲ್ಲಿ ಯಾರಾದರೂ ವೆಜ್ ಊಟ ಮಾಡೋರು ಅಷ್ಟೇ ಇದ್ರೆ ನೀವು ಹೊಸ ಎಣ್ಣೆನ ಹಾಕೊಂಡು ಮಾಡ್ಕೊಳ್ರಿ. ಆದರೆ ನಾವು ಯೂಸ್ ಮಾಡಿರೋ ಎಣ್ಣೆನೇ ಒಗ್ಗರಣೆಗೆ ಉಪಯೋಗಿಸ್ತೀವಿ. ನಾವು ವೆಜ್ ಮತ್ತು ನಾನ್ ವೆಜ್ ಎರಡನ್ನೂ ತಿನ್ನೋದ್ರಿಂದ ನಾವು ಎಲ್ಲ ಎಣ್ಣೆನೂ ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಅಂದರೆ ಕರ್ದಿರೋ ಎಣ್ಣೆನ ನಾನ್ ವೆಜ್ಜನ್ನ ಕರ್ದಿರೋ ಎಣ್ಣೆನ ವೆಜ್ ಅಡುಗೆಗೆ ಉಪಯೋಗಿಸ್ತೀವಿ. ಈಗ ಎಣ್ಣೆ ಕಾಯ್ತಾ ಇದೆ, ಇದಕ್ಕೆ ಸಾಸಿವೆ ಹಾಕೋಣ. ಮೊದಲು ಎಣ್ಣೆ ಕಾದ ತಕ್ಷಣ ಫಸ್ಟು ಒಂದಿಷ್ಟು ಸಾಸಿವೆ ಹಾಕಬೇಕು. ನನಗೆ ಕೈಯಲ್ಲಿನೇ ಗೊತ್ತಾಗೋದು, ನನಗೆ ಚಮಚದಲ್ಲಿ ಸ್ಪೂನಲ್ಲಿ ಹಾಕಿ ಅಭ್ಯಾಸ ಇಲ್ಲ. ಕೈಯಲ್ಲಿ ಚಮಚದಲ್ಲಿ ಹಾಕಬೇಕಂದ್ರೆ ಒಂದು 1/2 ಟೀ ಸ್ಪೂನು. ಈಗ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಜೀರಿಗೆ ಹಾಕ್ಬಾರ್ದು ಅವಲಕ್ಕಿಗೆ, ಕೇಳಿ ಎಲ್ಲ ಅವಲಕ್ಕಿ ಕರೆಕ್ಟಾಗಿ ಬರಬೇಕು ಅಂದರೆ ಜೀರಿಗೆ ಹಾಕ್ಬಾರ್ದು ಇದಕ್ಕೆ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕು. ಆವಾಗ ಸ್ವಲ್ಪ ಕೆಂಪಾದರೂ ನಡೆಯುತ್ತೆ, ಆಗಿಲ್ಲದ್ರೆ ಸ್ವಲ್ಪ ಬೆಂದರೆ ಸಾಕು. ಈಗ ಶೇಂಗಾ ಹಾಕ್ಬೇಕು. ಈ ಥರ ಶೇಂಗಾನ ಫಸ್ಟು ಕೆಂಪತ್ತಂಗೆ ಹುರ್ಕೋಬೇಕು. ಇದನ್ನು ಶೇಂಗಾ ಕೆಂಪತ್ತಲಿಲ್ದಂಗೆ ಬೆನ್ನು ಬಿಡು ಅಂತ ಬೇರೆ ತರಕಾರಿ ಹಾಕಿದರೆ ಅಲ್ಲಿ ಶೇಂಗಾ ಬೇಯೋದೇ ಇಲ್ಲ. ನೆಕ್ಸ್ಟ್ ಶೇಂಗಾ ಕೆಂಪಾಗೋವರೆಗೂ ಬೇರೆ ಯಾವ ತರಕಾರಿನೂ ಹಾಕಬಾರ್ದು. ನೋಡಿ, ಈ ಟೈಮಲ್ಲಿ ಕಡಿಮೆ ಇಟ್ಕೋಬೇಕು ಉರಿನ. ಯಾಕೆಂತಂದರೆ ಜಾಸ್ತಿ ಉರಿಯಲ್ಲಿ ಶೇಂಗಾನ ಬೇಯಿಸ್ಕೊಂಡ್ರೆ ಸೀದೋಗ್ಬಿಡ್ತವೆ, ಸೀಬಾರ್ದವು. ಇಷ್ಟಾದರೆ ಸಾಕು. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಬೇಕು ನಾವು. ಕೆಲವರು ಕರ್ಬೇವಿನ ಸೊಪ್ಪು ಹಾಕ್ತಾರೆ, ಆದರೆ ನಾವು ನಮ್ಮ ಮನೇಲಿ ಮಾಡೋ ಮೆಥಡ್ ಹೆಂಗೆ ಅಂದರೆ ಮೊದಲು ಹಸಿಮೆಣಸಿನ್ಕಾಯಿ ಹಾಕ್ತೀವಿ ನಾವು. ಹಸಿಮೆಣಸಿನ್ಕಾಯಿ ಮೊದಲು ಬೇಯಬೇಕು. ಸ್ವಲ್ಪ ಬೆಂದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕು. ಹಂಗಾದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಕರ್ಬೇವಿನ ಸೊಪ್ಪು ಫುಲ್ ಡ್ರೈ ಆಗೋಗ್ಬಿಟ್ಟು ಕರ್ಬೇವಿನ ಸೊಪ್ಪಿನ ಅಂಶನೇ ನಮಗೆ ಕಾಣಿಸಲ್ಲ ಅದರಲ್ಲಿ. ಆ ಥರ ಆದಾಗ ಚೇಂಜ್ ಅನಿಸುತ್ತೆ ನಮಗೆ, ಟೇಸ್ಟ್ ಕರೆಕ್ಟಾಗಿ ಟೇಸ್ಟ್ ಬರೋದಿಲ್ಲ. ಹಸಿಮೆಣಸಿನ್ಕಾಯಿ ಹಾಕಿದಾಗ ಉರಿ ಜಾಸ್ತಿ ಮಾಡ್ಕೋಬೇಕು. ಇದು ಹಾಕಿ ಒಂದೇ ನಿಮಿಷಕ್ಕೆ ಕರ್ಬೇವಿನ ಸೊಪ್ಪು ಹಾಕಬೇಕು. ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಹಾಕಬೇಕು. ಇದು ಕರೆಕ್ಟ್ ಟೈಮು ಕರ್ಬೇವಿನ ಸೊಪ್ಪು ಹಾಕೋಕ್ಕೆ. ಇದೆಲ್ಲ ಬೇಯ್ತಾ ಇರುವಾಗಲೇ ನಾವು ಈರುಳ್ಳಿನ ಹಾಕ್ಬೇಕು. ಇದಕ್ಕೆ ಅವಲಕ್ಕಿ ಮಾಡಬೇಕಾದ್ರೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಟೊಮೊಟೊ ಮಾತ್ರ ಕಡಿಮೆ ಇರಬೇಕು, ಹಂಗಾದ್ರೆ ಅವಲಕ್ಕಿ ಟೇಸ್ಟಾಗಿ ಬರೋದು. ನಾವು ಟೊಮೆಟೊ ಜಾಸ್ತಿ ಹಾಕ್ಬಿಟ್ರೆ ಅದೊಂಥರ ಟೊಮೊಟೊ ಗೊಜ್ಜರ ಆಗಿಬಿಟ್ಟು ಅವಲಕ್ಕಿ ಟೇಸ್ಟ್ ಬರಲ್ಲ, ರವೆ ಅನಿಸ್ಬಿಡ್ತೈತೆ. ಇದರಲ್ಲಿ ಏನು ಐಟಮ್ ಏನು ಅಂತಂದರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇರಬೇಕು, ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಈ ಟೈಮಲ್ಲಿ ಈರುಳ್ಳಿ ಹಾಕಿದ್ದೀವಲ್ಲ, ಇದು ಫುಲ್ ಗೋಲ್ಡ್ ಕಲರ್ ಬರಬೇಕು. ಈರುಳ್ಳಿ ಅಲ್ಲಿವರೆಗೂ ಹುರ್ಕೋಬೇಕು ನಾವು. ಟೈಮ್ ಆಗಿದೆ ಅಂತ ಅವಸರದಲ್ಲಿ ಅವಲಕ್ಕಿ ಮಾಡೋಕ್ಕೆ ಹೋಗ್ಬಿಟ್ಟು ಈರುಳ್ಳಿ ಸರಿಯಾಗಿ ಬೇಯಿಸ್ಲಿಲ್ಲಂದ್ರೆ ಟೊಮೊಟೊ ಹಾಕಿದ್ರೆ ಈರುಳ್ಳಿ ಯಾವ ಕಾರಣಕ್ಕೂ ಬೇಯಲ್ಲ. ಆವಾಗ ಅವಲಕ್ಕಿ ಹಾಕೋದು ಕಳಿಸಿದ್ರೆ ಆ ಟೇಸ್ಟೇ ಬರಲ್ಲ. ಅದು ಒಂಥರ ಹಸುಗ್ನಾಥ ಅಂತಾರಲ್ಲ, ನಿಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಕಡೆ ಎಲ್ಲ ಹಂಗೆ ಹೇಳೋದು. ಹಸುಗ್ನಾಥದಂಗೆ ಆಗುತ್ತೆ ಹುಳಿನ. ಈರುಳ್ಳಿ ಬೆಂದ್ಮೇಲೆ ಟೊಮೊಟೊ ಹಾಕ್ಬೇಕು. ಇದು ಸರಿಯಾದ ಮೆಥಡ್ ಅದು ಅವಲಕ್ಕಿ ಮಾಡೋದಕ್ಕೆ. ಆಮೇಲೆ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಈ ಟೈಮಲ್ಲಿ ನೋಡ್ಕೊಳ್ಳಿ, ನಿಮಗೆ ಎಣ್ಣೆ ಕಡಿಮೆ ಅನಿಸ್ತೈತೆ ಅಂತಂದರೆ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ. ಇಲ್ಲ ಕರೆಕ್ಟ್ ಐತೆ, ನಾವು ಎಣ್ಣೆ ಜಾಸ್ತಿ ತಿನ್ನಲ್ಲ ಅನ್ನೋರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಕಡಿಮೆ ಅನಿಸ್ತೈತೆ, ಅದಕ್ಕೋಸ್ಕರ ಮತ್ತೆ ನಾನು 2 ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು, ಹಾಗಾದ್ರೇ ಅದು ಟೇಸ್ಟ್ ಕೊಡೋದು ಅವಲಕ್ಕಿಗೆ.
ಇಲ್ಲ, ಹಾಕಂಗಿಲ್ಲ. ಅದೇನೋ ಅರ್ಧ ಬೆಂದೈತೆ. ಈ ಗ್ಲಾಸ್ ಟೈಪ್ ಕಾಣಿಸ್ತೈತಲ್ಲ ಈರುಳ್ಳಿ, ಇದೇನೋ ಅರ್ಧ ಬೆಂದಿದೆ ಇದು. ಇನ್ನೂ 1 ನಿಮಿಷ ಬೇಯಬೇಕಿದು ಇದ್ರ ಮೇಲೆ ಎಕ್ಸ್ಟ್ರಾ. ಆವಾಗ ಕರೆಕ್ಟ್ ಅಳತೆ ಅದು ಟೊಮೊಟೊ ಹಾಕೋಕ್ಕೆ. ಬೇಕಾದರೆ ನಿಮ್ಮ ಮನೇಲಿ ಇದೇ ಮೆಥಡಲ್ಲಿ ನೀವು ಅವಲಕ್ಕಿ ಮಾಡ್ಕೊಂಡು ತಿನ್ನಿರಿ. ಒನ್ ಮೋರ್ ಅಂತಾರೆ ಅವಲಕ್ಕಿ. ಅಷ್ಟು ಚೆನ್ನಾಗಿರುತ್ತೆ ಅದು ಟೇಸ್ಟ್. ಆಮೇಲೆ ಇದು ಅವಲಕ್ಕಿ, ಇದನ್ನು ನಾನು ತರಕಾರಿ ಹೆಚ್ಕೊಳ್ಳೋಕ್ಕಿಂತ ಮುಂಚೆನೇ ಅವಲಕ್ಕಿನ ನೀಟಾಗಿ ಅಂಗಡಿಯಿಂದ ಒಳ್ಳೆಯ ಅವಲಕ್ಕಿ ನೋಡಿ ತಗೊಂಡು ಬಂದು ಅದನ್ನು ಅಕ್ಕಿ ಸಣ್ಣಿಸೋ ಸಣ್ಣೆ ಅಂತಾರೆ, ಆ ಸಣ್ಣೆಗೆ ನೀಟಾಗಿ ಸಣ್ಣಿಸ್ಬಿಟ್ಟು ಅವಾಗ ಪುಡಿ ಎಲ್ಲ ಉದುರ್ತೈತೆ ಅವಲಕ್ಕಿಯಲ್ಲಿರೋದು ನುಚ್ಚೆಲ್ಲ. ಆಮೇಲೆ ಮರ್ದಾಗಕ್ಕೆಂದು ಅವಲಕ್ಕಿಯೆಲ್ಲ ಆರಿಸ್ಬಿಟ್ಟು ಆಮೇಲೆ ನೀರಲ್ಲಿ ಹಾಕಿ 2-3 ಸಲ ತೊಳೆದಿದ್ದೀನಿ. ಇದನ್ನು ಚೆನ್ನಾಗಿ ಕಿವುಚಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಕರೆಕ್ಟಾಗಿ 3 ನಿಮಿಷ ನೆನೆ ಇಟ್ಟಿದ್ದೀನಿ. ಇದನ್ನು ನೀರಲ್ಲಿ ನೆನೆ ಇಟ್ಟು ಬಸಿದ್ಬಿಟ್ಟು ರೆಡಿ ಇಟ್ಕೊಂಡಿದ್ದೆ. ಇದು ಇವಾಗ ಈ ಥರ ಉದ್ರ ಭದ್ರ ಆಗೈತಿ. ಈ ಥರ ಹಿಂಗಿರ್ಬೇಕು ಅವಲಕ್ಕಿ. ಏನೂ ಇಲ್ಲ ಗೌರಮ್ಮ, ಅಡುಗೆ ಮಾಡ್ತಾಯಿದ್ದೀನಿ, ಬಾ ಊಟ ಮಾಡಂತೆ. ನೋಡ್ರಿ, ನಾನು ಹೇಳ್ಕೊಡ್ತಾ ಇರೋದನ್ನೆಲ್ಲ ನೋಡಿ ನಗ್ತಾ ಇದ್ದಾರೆ ಇಲ್ಲಿ ಜನ. ಪಕ್ಕದ ಮನೆ ಗೌರಮ್ಮದು ನನ್ನ ಫ್ರೆಂಡ್. ಇದು ಟೊಮೊಟೊ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಬೇಕು ನಾವು ಇವಾಗ ಈ ಟೈಮಲ್ಲಿ. ಚೆನ್ನಾಗಿ ಬೇಯ್ತದೆ ಅವಾಗ. ಇದು ಕೈ ಅಳತೆನೆ ನಾನು. ನೀವು ಸ್ಪೂನಲ್ಲಿ ಹಾಕೋದಾದರೆ ನಿಮ್ಮ ಅಳತೆಗೆ ತಕ್ಕಂಗೆ ಹಾಕ್ರಿ, ಉಪ್ಪು ಎಷ್ಟು ಬೇಕೋ ಅಷ್ಟು. ನಾನು ಹಾಕಿದ್ದೀನಿ ಉಪ್ಪನ್ನ. ಆಮೇಲೆ ಅವಲಕ್ಕಿಗೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಬೇಕು. ಅವಲಕ್ಕಿ ಮಾಡಬೇಕಾದ್ರೆ ಹುಳಿ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು. ಹಂಗಾಗಿ 3 ಸಲ ಉಪ್ಪು ಹಾಕಿದ್ರೆ ಸ್ವಲ್ಪ ಗೂರಾಡೋದು. ಈ ಥರ ಗೂರಾಡ್ಬಿಟ್ಟು ನೆಕ್ಸ್ಟ್ ಏನು ಮಾಡೋಣ, ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ 2 ಸ್ಪೂನ್ ಹಾಕ್ಬೇಕು. 2 ಸ್ಪೂನ್ ಅಲ್ಲ, ನಮ್ಮ ಸ್ಪೂನಲ್ಲಿ 2 ಸ್ಪೂನು. ನಮ್ಮದು ಯಾವುದು ಗೊತ್ತಾ, ಐಸ್ ಕ್ರೀಮ್ ತಿನ್ನೋ ಸ್ಪೂನ್ ಇರುತ್ತಲ್ಲ ಆ ಥರ. ಇದರಲ್ಲಿ 2 ಸ್ಪೂನು. ಇನ್ನೂ ಒಂಚೂರು ಹಾಕಿದ್ರೆ ನಡೀತದೆ. ಸ್ಪೂನಲ್ಲಿ ಹಾಕೋದಾದ್ರೆ ನೀವು 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಅರಿಶಿನ ಪುಡಿನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ. ಭಾಳ ಚಿಕ್ಕ ಲೋಟ ಇದೆ. ಫೈನಲಾಗಿ ಈ ಥರ ಹುಳಿ ರೆಡಿ ಆಗಿದೆ ನಮಗೆ. ಈಗ ಇದಕ್ಕೆ ಅವಲಕ್ಕಿ ಹಾಕಿ ಅವಲಕ್ಕಿನ ಕಲಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಥರ ಅವಲಕ್ಕಿ ಮಾಡಿದರೆ. ಅವಲಕ್ಕಿ ಜಾಸ್ತಿ ರಬ್ಬರ್ ಥರನೂ ಇರಬಾರ್ದು, ಮೆತ್ತಗೂ ಇರಬಾರ್ದು. ಅಂದರೆ 3 ನಿಮಿಷ ನೆನೆ ಇಡೋರು, 1 ನಿಮಿಷ ಜಾಸ್ತಿ ನೆನೆ ಇಟ್ಟರೆ ಸಾಕು. ಈ ಥರ ಮೆತ್ತಗಿರುತ್ತೆ. ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಇದಕ್ಕೆ ಕೆಲವರು ಕಡಲೆ ಪುಡಿ ಹಾಕೊಂಡು ತಿಂತಾರೆ. ನಮ್ಮ ಮನೆಯಲ್ಲಿ ಕಡಲೆ ಪುಡಿ ಹಾಕಿದರೆ ಯಾರಿಗೂ ಅಷ್ಟು ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಹಂಗಾಗಿ ನಾವು ಕಡಲೆ ಪುಡಿ ಹಾಕಲ್ಲ, ಹಂಗೆ ಇದನ್ನೇ ತಿಂತೀವಿ. ಇದ್ರ ಜೊತೆ ಮೆಣಸಿನ್ಕಾಯಿ ಮಾಡ್ಬೋದು. ಮೆಣಸಿನ್ಕಾಯಿ ಬೋಂಡನ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನೋಕ್ಕೆ. ಅದನ್ನು ನೆಕ್ಸ್ಟ್ ಆದರೆ ಮಾಡಿ ತೋರಿಸ್ತಾ. ಈಗ ನಾವು ಅವಲಕ್ಕಿ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಬರೀ ಅವಲಕ್ಕಿ ಅಂತಂದರೆ ಅಷ್ಟು ಚೆನ್ನಾಗಿರಲ್ಲ, ಪ್ಲೇಟಿಗೂ ಚೆನ್ನಾಗಿ ಕಾಣಲ್ಲ, ತಿನ್ನೋಕ್ಕೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಅವಲಕ್ಕಿ ಜೊತೆ ಯಾವಾಗಲೂ ನಮ್ಮ ದಾವಣಗೆರೆ ಸೈಡು ಮಿರ್ಚಿ ಇರಲೇಬೇಕು, ಅಂದರೆ ಮೆಣಸಿನ್ಕಾಯಿ ಬೋಂಡ. ಅದು ಮಾಡೋದಕ್ಕೆ ನಾನು ಬಾಣಲೆನ ಕಾಯಕ್ಕಿಟ್ಟಿನಿ. ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಬಿಡೋಣ. ಭಾಳ ಈಸಿ ಮೆಣಸಿನ್ಕಾಯಿ ಬೋಂಡ ಮಾಡೋದು, ಸ್ವಲ್ಪನೂ ಕಷ್ಟನೇ ಅಲ್ಲ. ಈಸಿಯಾಗಿ ಯಾರು ಬೇಕಾದರೂ ಮಾಡಿಬಿಡ್ಬೋದು, ಹೋಟೆಲ್ ಸ್ಟೈಲಾಗಿ ಮಾಡ್ಬೋದು. ಇದು ಎಣ್ಣೆ ಕಾಯ್ತಾ ಇರಲಿ. ಮೆಣಸಿನ್ಕಾಯಿ ಬೋಂಡ ಮಾಡೋಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಂಬರ್ತೀನಿ. ಅಂಗಡಿಯಿಂದ ಕಡಲೆ ಹಿಟ್ಟು ತರಿಸ್ಬಿಟ್ಟು ಈ ಥರ ಸಣ್ಣ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಒಂದು 12 ಮೆಣಸಿನ್ಕಾಯಿ ಮಾಡಿದರೆ ಸಾಕು. ನಮ್ಮ ಮನೇಲಿ ಇರೋದೇ 3 ಜನ. ಎಕ್ಸ್ಟ್ರಾ ಇಬ್ಬರು ಯಾರಾದರೂ ಹೊರಗಡೆ ಬಂದರೆ ಅವ್ರಿಗೆ 2 ಇಡೋಕ್ಕೆ ಅಂತ 12 ಮಾಡಿದ್ದೀನಿ. ಮಾಡಬೇಕು ಅಂದ್ಕೊಂಡಿನಿ. ಈಗ ಇದೊಂದು ಪಾತ್ರೆ. ಆಮೇಲೆ ಅದಕ್ಕೆ ಬೇಕಾದಷ್ಟು ರುಚಿ ತಗೋಷ್ಟು ಉಪ್ಪು. ನಾನು ಕೈ ಅಳತೆ ಅಂತ ನಿಮ್ಗೆ ಗೊತ್ತೈತೆ, ನಾನು ಅಳತಿ ಸರಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಜ್ವಾನ, ಒಂದು 1/4 ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು 1.5 ಚಿಟಿಕೆಯಷ್ಟು ಸೋಡಾ ಪುಡಿ. ಬೇಕಿದ್ದರೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೋಬೋದು, ಕಲರ್ ಚೆನ್ನಾಗಿರುತ್ತೆ ಅಂತ. ಇವಾಗ ಸಣ್ಣಿಟ್ಟಿರೋಂಥ ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೋಣ. ಬರ್ರಿ, ಇಷ್ಟೊಂದು ಬೇಕಾಗಲ್ಲ ನಮಗೆ. ಒಂದು 12 ಮೆಣಸಿನ್ಕಾಯಿ ಮಾಡಬೇಕು ಅಂದರೆ 100 ಗ್ರಾಮು ಅಥವಾ 150 ಗ್ರಾಮು ಒಂದು ಅಳತಿಗೆ ಇಷ್ಟಿದ್ರೆ ಸಾಕು. ಸಾಕು.
ಅಷ್ಟಿಟ್ಟಲ್ಲಿ ಇಷ್ಟು ಇಟ್ಟು ಉಳಿಸಿದ್ದೀನಿ, ಇಷ್ಟಿಟ್ಟು ಹಾಕೊಂಡಿದ್ದೀನಿ. ಇದಕ್ಕೆ ನಾವಿಲ್ಲಿ ತೆಗ್ದಿಟ್ಟಿರೋದು ಎಲ್ಲದನ್ನು ಹಾಕೊಂಡ್ಬಿಡೋಣ. ಹಾಕೊಂಡು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೊಂತೀನಿ. ನಾನು ಯಾವಾಗಲೂ ಅರಿಶಿನ ಪುಡಿ ಹಾಕಿದರೆ ಚೆನ್ನಾಗಾಗುತ್ತೆ, ಸೊ ಅದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನನಗೆ ಯಾಕೋ ಇಟ್ಟು ಕಡಿಮೆ ಅನ್ನಿಸ್ತು, ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಸಾಕು ಇಷ್ಟು ಕರೆಕ್ಟ್ ಆಗುತ್ತೆ. ಇವಾಗ ಇದೊಂದು ಸಲ ಕಲ್ಸ್ಕೊಂಡ್ಬಿಡೋಣ ನೀಟಾಗಿ. ಇದು ಕಲ್ಸ್ಕೊಂಡಿದ್ದಾಯ್ತಾ. ಇವಾಗ ಒಂದು 1/4 ಟೀ ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕಬೇಕು. ಸ್ವಲ್ಪ ಬಿಸಿದ್ರೆ ಸಾಕು ಎಣ್ಣೆ. ಈ ಥರ ತಗೊಂಡ್ಬಿಟ್ಟು ಒಂದು ಸ್ಪೂನ್ ಅಷ್ಟಾದರೂ ಹಾಕೋಬೋದು, ಒಂದು 1/4 ಟೀ ಸ್ಪೂನ್ ಅಷ್ಟು ಇಷ್ಟು ಹಾಕಿದರೆ ಸಾಕು. ಇಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ನೀರು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ರೆಡಿ ಇದೆ ನೀರಲ್ಲಿ. ಇದು ಕಲಿಸೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜಾಸ್ತಿ ತೆಳ್ಳು ಕಲಿಸ್ಬಾರ್ದು, ಒಂದು ಅವಣಿಗೆ ಇರಬೇಕದು. ಕಲಿಸಿದ ಮೆಣಸಿನ್ಕಾಯಿ ಬಿಡೋಕ್ಕೆ ಬರಬೇಕದು. ಈ ಥರ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೋದು. ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಅಳತೆ ಗೊತ್ತಾಗೋದ್ರಿಂದ ನಾನು ಒಂದೇ ಸರಿಗೆ ಕಲಿಸ್ಬಿಡ್ತೀನಿ. ಎಷ್ಟು ಇನ್ನೂ ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಬೇಕಾದ್ರೆ ಒಂದು ಸ್ವಲ್ಪ ತೆಳು ಮಾಡ್ಕೋಬೋದು. ಈ ಥರ ನೋಡಿ. ಇನ್ನೂ ಗಟ್ಟಿ ಇದೆ ಇದು. ಇನ್ನೂ ಸ್ವಲ್ಪ ನೀರು ಹಾಕೋಣ. ನೀರು ಹಾಕೊಂಡು ಕಲಿಸಿದ್ಮೇಲೆ ತೋರಿಸ್ಬಿಡ್ತೀನಿ ನಿಮಗೆ ಒಂದೇ ಸಲ. ಕಲಿಸ್ಕೋಬೇಕು. ತೀರ ಗಟ್ಟಿನೂ ಅಲ್ಲ, ತೀರ ತೆಳುವೂ ಅಲ್ಲ ಅನ್ನೋದಿದ್ರೆ ಮೆಣಸಿನ್ಕಾಯಿ ಹೋಟೆಲಲ್ಲಿ ಮಾಡ್ತಾರಲ್ಲ ಅದಕ್ಕಿಂತಲೂ ಚೆನ್ನಾಗಿ ಬರುತ್ತೆ. ಎಣ್ಣೆನ ಕಾಯಕ್ಕಿಟ್ಟಾಗ ಒಂದೇ ಉರಿಯಲ್ಲಿ ಕಾಯಿಸಬಾರ್ದು. ಅದು ಫುಲ್ಲು ಯಾರಿಗಾಗ್ಬಿಡ್ತೈತೆ. ಫುಲ್ ಜಾಸ್ತಿ ಉರಿಯಲ್ಲಿ ಇಟ್ಟು ಕಾಯಿಸಿದ್ರೆ ಯಾರಿಗಾದ್ರೆ ಮೆಣಸಿನ್ಕಾಯಿ ಹಾಕಿದ ತಕ್ಷಣವೇ ಸೀದೋಗ್ಬಿಡ್ತವೆ. ಸೀಬಾರ್ದು ಮೆಣಸಿನ್ಕಾಯಿ ಅಂದರೆ ಕಡಿಮೆ ಉರಿ ಇರಬೇಕು, ಕಾಯ್ತಿರ್ಬೇಕು ಎಣ್ಣೆ. ನೋಡ್ರಿ ಈ ಥರ ಮೇಲೆ ಎತ್ತಿದ್ರೆ ಈ ಥರ ಇಳಿತಿರ್ಬೇಕು. ಈ ಥರ ನಿಧಾನಕ್ಕೆ ಇಷ್ಟು ಈ ಹದದಲ್ಲಿ ಕಾಯಿಸಿದ್ರೆ ಸಾಕು. ಈ ಮೆಣಸಿನ್ಕಾಯಿ ಎಲ್ಲ ಕೈ ಇಟ್ಟು ರೆಡಿ ಆಯಿತು ಅಂತ ಈ ಥರ ನೀಟಾಗಿ ಈ ಥರ ಕಲಿಸ್ಕೊಬೇಕು. ಈ ಥರ ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ನಮ್ಮ ಎಣ್ಣೆನೂ ಕಾದಿದೆ. ಇವಾಗ ಏನು ಮಾಡೋಣ, ಒಂದು ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಹಾಕೊಂಡು ಬರ್ರಿ. ಮೆಣಸಿನ್ಕಾಯಿ ಹಾಕೋದು ಎಷ್ಟು ಸಿಂಪಲ್ ಅಂತ ತೋರಿಸ್ತೀನಿ. ಈ ತೊಟ್ಟಿದೆಯಲ್ಲ ಇದನ್ನು ಹೆಬ್ಬೆರಳಲ್ಲಿ ಈ ಥರ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಇವು 4 ಬೆರಳಿಂದನೇ ಹಿಂಗೆ ಇಟ್ಕೋಬೇಕು. ಇಟ್ಕೊಂಡು ಹಿಂಗೆ ಹಾಕಬೇಕು. ಇಷ್ಟೇ ಸಿಂಪಲ್ ಮೆಣಸಿನ್ಕಾಯಿ ಹಾಕೋದು. ಈ ಥರ ತೋರಿಸ್ತೀನಿ ನೋಡಿ. 2 ಬೆರಳಲ್ಲಿ ಫಸ್ಟ್ ಇಟ್ಕೋಬೇಕು. ಆಮೇಲೆ 4 ಬೆರಳನ್ನು ಹಿಂಗೆ ಮೆಣಸಿನ್ಕಾಯಿ ಜೊತೆ ಎದ್ಬಿಟ್ಟು ಈ ಥರ ಹಾಕಬೇಕು. ಹಂಗಾದ್ರೆ ನೀಟಾಗಿ ಬರ್ತಾವೆ ಮೆಣಸಿನ್ಕಾಯಿ. ಹೋಟ್ಲಲ್ಲಿ ಬಂದ ಇಷ್ಟೇ. ಗ್ಯಾಸ್ ಇದಕ್ಕಿದ್ದಾಗೆ ಹಾಕಾಗ್ಬೇಕಾಗ್ತದೆ. ಇಷ್ಟೇ ಮೆಣಸಿನ್ಕಾಯಿ ಹಾಕೋ ದೊಡ್ಡ ಕೆಲಸನೇ ಅಲ್ಲ. ಈ ಮೆಥಡ್ನ ನೀವು ಫಾಲೋ ಮಾಡಿರಿ, ಸೂಪರಾಗಿ ಬರ್ತಾವೆ ನಿಮ್ಮ ಮನೆ ಮೆಣಸಿನ್ಕಾಯಿ. ಇವಾಗ ಒಂದು ಚಿಂಚ ತಗೊಂಡ್ಬಿಟ್ಟು ಸ್ಟವ್ ತರ್ತೀರ ನೀವು. ನಾನು ಚಿಂಚ ಹಾಕ್ತೀನಿ ಮನೆಗೆಲ್ಲ. ಜರಡಿ ಅಂತಾರಲ್ಲ, ಜರಡಿ. ಆ ಜರಡಿನ ತಗೊಂಡ್ಬಿಟ್ಟು ಒಂದೊಂದೇ ತಿರುಗಬೇಕು. ಜರಡಿನೇ ಸಿಗ್ತಾ ಇಲ್ಲ. ಅವಲಕ್ಕಿ ಮಾಡೋಕ್ಕೆ ತಗೊಂಡಿದ್ದು ಜರಡಿ ಇದಕ್ಕೆ ಸಿಗ್ತಾ ಇಲ್ಲ. ಭಾಳ ಈಸಿ ಕಣ್ರಿ ಮೆಣಸಿನ್ಕಾಯಿ ಮಾಡೋದು. ಕಷ್ಟನೇ ಅಲ್ಲ. 5 ನಿಮಿಷ ಯಾರ ಫ್ರೆಂಡ್ಸು ರಿಲೇಟಿವ್ಸು ಬಂದಾಗ ಅವ್ರನ್ನ ತೋರಿಸ್ಬಿಟ್ಟು ಮಾಡ್ಕೊಡ್ಬೋದು. ಮಾತಾಡ್ಕೊಂತಾನೆ ಮಾಡ್ಕೊಡ್ಬೋದು. ಮಾಡೋ ಮೆಥಡ್ ಒಂದು ಕಲ್ತ್ಬಿಟ್ರೆ ಸಾಕು. ಅಡುಗೆ ಮಾಡೋದು ನೀರು ಕುಡಿದಷ್ಟು ಸುಲಭ. ನೋಡಿರಿ ಎಷ್ಟು ಚೆನ್ನಾಗಿ ಹೋಟ್ಲು ಸ್ಟೈಲ್ ಬರ್ತಾ ಇರೋ ಮೆಣಸಿನ್ಕಾಯಿ. ಕಾಣಿಸ್ತಿದ್ದಾವ? ತುಂಬ ಈಸಿ ಮೆಣಸಿನ್ಕಾಯಿ ಮಾಡೋದು. ನೀವು ಇದೇ ಥರ ಮಾಡ್ಕೊಂಡು ಮನೆಯಲ್ಲಿ ತಿನ್ನಿರಿ. ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಸಪೋರ್ಟ್ ಮಾಡಿರಿ. ನೀವೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಾನು ಒಳ್ಳೊಳ್ಳೆ ಅಡುಗೆ ಹಾಕೋಕ್ಕಾಗೋದು. ಬನ್ನಿ ಮಂಡಕ್ಕಿ ಅಂತೀವಿ, ಸಾರಿ ಅವಲಕ್ಕಿ ಮತ್ತು ಮೆಣಸಿನ್ಕಾಯಿ ರೆಡಿ ಇದೆ. ತಿನ್ಬಿಟ್ಟು ಹೋಗಂತ್ರಿ ಎಲ್ಲ. ಇಷ್ಟು ಬೆಂದರೆ ಸಾಕು, ತೆಗೆದು ಬಿಡೋದೇ ಇದು. ಏನು ಮೆಣಸಿನ್ಕಾಯಿ ಮಾಡ್ತಿದ್ದೀನಿ ತಡಿಯಪ್ಪ. ಒಂದು ಹೋಗ್ತೀನಿ ಪಪ್ಪ. ಒಂದು ಪ್ಲೇಟ್ ತಗೊಂಡು ಒರೆಸ್ಕೊಂಡು ಪ್ಲೇಟ್ನ ಹಾಕಿ ಇರಬಾರ್ದು. ಪ್ಲೇಟ್ ಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ಈ ಥರ ಒಳಗಿರ್ಬೇಕು. ನೀರೇನು ಇರಬಾರ್ದು. ತಗೊಳ್ತೀನಿ ಮೆಣಸಿನ್ಕಾಯಿ. ಚೆನ್ನಾಗಿ ಮಾಡಿದ್ದೀನಾ? ಯಾವಾಗ ಬರ್ತೀರಾ ನಮ್ಮ ಮನೆಗೆ ಊಟಕ್ಕೆ? ಬಂದಾಗ ನೋಡ್ಕೊಡ್ತೀನಿ ಆಯ್ತಾ? ನಾನು ಚೆನ್ನಾಗಿ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಫಸ್ಟ್ ರೌಂಡ್ ಏನಾಗಿದ್ದಾವೆ 4 ಉರಿತೀನಿ, 4 ಕರಿತೀನಿ ನಾನು. ಈಗ 2ನೇ ರೌಂಡ್. ಏಕೆ ತೇರಿದ್ರೆ ಟ್ಯೂಷನ್ ಬಿಡ್ಬೇಕಾ? ನೀನು ಸರಿ ಫೋನ್ ಮಾಡ್ತೀನಿ ತಡಿ. ವೈಷ್ಣವಿ ಇವತ್ತು ಊಟ ಮಾಡಲ್ಲಂತೆ, ನೀನು ಊಟ ಮಾಡಬೇಡ. ಅವ್ರದ್ದು ಹಬ್ಬ ಇವತ್ತು, ಅದಕ್ಕೆ ಹೋಗ್ತಾರೆ. ನೀನು ಟ್ಯೂಷನ್ ಬಿಟ್ರೆ ಏನಪ್ಪ? ಅವ್ರದ್ದು ಹಬ್ಬಪ್ಪ ಇವತ್ತು. ಅದೇ ವೈಷ್ಣವಿ ಇವತ್ತು ಊಟನೂ ಮಾಡಲ್ಲ. ಸರಿ ಆಯ್ತು, ಊಟ ಮಾಡಬೇಡ. ನೀನು ಮುಂದೆ ಪರವಾಗಿಲ್ಲ, ಟ್ಯೂಷನ್ ಬಿಡ್ಸಲ್ಲ ನಾನು. ಕೇಳೋಣ ಫೋನ್ ಮಾಡಿ. ಇಲ್ಲಿ ನಮ್ಮ ಕನ್ನಡಿಗರಿಗೆ ನಾನು ಮೆಣಸಿನ್ಕಾಯಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಬಂದ್ ಮಾಡಿ ನಿಮ್ಮ ಮಾಸ್ಟ್ರಿಗೆ ಫೋನ್ ಮಾಡಿ ರಜಾ ಐತಾ ಇಲ್ವಾ ಇವತ್ತು ಅಂತ ಕೇಳ್ತೀನಿ. ಕೇಳಿ ಎಲ್ಲರ ರಜಾ ಇಲ್ಲ ಅನ್ಬೇಕು ಅವರು. 10 ತೊಟ್ಟ ಹೊಡಿತೀನಿ ನಾನು. ಹೊಡ್ಸ್ಕಿಂತೀಯಾ? ಟ್ಯೂಷನ್ಗೆ ಹೋಗಿ ನೋಡಿ ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು. ನಮ್ಮ ಮನೆಗೆ ತಿಂಡಿ ಅವಲಕ್ಕಿ ಮತ್ತು ಮೆಣಸಿನ್ಕಾಯಿ. ಬನ್ನಿ ತಿನ್ನೋಣ. ನೀವು ನಿಮ್ಮ ಮನೆಯಲ್ಲಿ ಹೀಗೆ ಇದೇ ಮೆಥಡಲ್ಲಿ ಏನು ತರಿಸಿದ್ದೀನೋ ಇದೇ ಥರ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಮಾಡ್ಕೊಂಡು ನೀವೇ ತಿಂದು ನಿಮ್ಮ ಫ್ರೆಂಡ್ಸಿಗೆಲ್ಲ ಹಂಚಿ. ಬರಲಾ? ಬಾಯ್. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಮನೆಯಲ್ಲಿ ಅವಲಕ್ಕಿ ಮತ್ತು ಮೆಣಸಿನ್ಕಾಯಿ ಈ ಥರ ರೆಡಿಯಾಗಿದೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಮ್ಮ. ಸೂಪರ್ ಆಗಿದೆ. ಚೆನ್ನಾಗಿದೆಯಾ?